ಶಿರಾನಗರದ ಅಂಬೇಡ್ಕರ್ ಭವನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿ ದೇವರಾಜುರವರ ನೇತೃತ್ವದಲ್ಲಿ ಶಿರಾ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಜಿಲ್ಲಾಧ್ಯಕ್ಷರಾದ ಖಲೀಲ್ ಸಾಬ್ ರವರ ಮಾರ್ಗದರ್ಶನದಲ್ಲಿ ನಡೆದ ಪದಾಧಿಕಾರಿಗಳ ಆಯ್ಕೆ ತಾಲೂಕು ಅಧ್ಯಕ್ಷರಾಗಿ ಉಮೇಶ್ ಆರ್, ಕಾರ್ಯಾಧ್ಯಕ್ಷರಾಗಿ ನರಸಿಂಹರಾಜು, ಉಪಾಧ್ಯಕ್ಷರಾಗಿ ಹೇಮಣ್ಣ, ಕಾರ್ಯದರ್ಶಿ ರಾಜಣ್ಣ, ಖಜಾಂಚಿ ರಮೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಈ ಒಂದು ಸ್ಥಾನಕ್ಕೆ ನಮ್ಗೆ ಇವರೆಲ್ಲರೂ ಸೇರಿ ನಮ್ಮನ್ನ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದ್ದಾರೆ. ಈ ಅಧ್ಯಕ್ಷ ಸ್ಥಾನ ನನಗೆ ಎಷ್ಟು ಇಂಪಾರ್ಟೆಂಟ್, ನನಗೆ ಈ ಅಧ್ಯಕ್ಷ ಸ್ಥಾನಕ್ಕಿಂತನ ಮೇನ್ ನಮ್ಮ ಕೆಲಸ ಕಾರ್ಯ ಯಾರು ಮಾಡ್ತಿದಾರೋ, ನಮ್ಮ ಕಾರ್ಮಿಕರು ಯಾರಿದಾರೋ ಅವ್ರಿಗೆ ಒಳ್ಳೆ ಒಂದು ಸೌಲಭ್ಯವನ್ನ ಕೊಡಿಸ್ಬೇಕಂಬುದು ನಮ್ಮ ಒಂದು ಗುರಿಯಾಗಿರುತ್ತೆ. ಅದೇ ರೀತಿ ಈ ಒಂದು ಇಲ್ಲಿಗೆ ನಾವು ಬರ್ಬೇಕಂದ್ರೆ ನಮ್ಮ ಮುಖ್ಯವಾಗಿ ಇವ್ ರಾಜಣ್ಣ ಕಾರಣ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಾನು ಬರ್ತಿರ್ಲಿಲ್ಲ, ಅವರೇ ಈ ಒಂದಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು. ಅದರಿಂದ ನಮ್ಮ ಜಿಲ್ಲಾಧ್ಯಕ್ಷರು ಬಹಳ ನಮ್ಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಈ ಒಂದು ಸಂದರ್ಭದಲ್ಲಿ ಬಹಳ ನಮ್ಗೆ ಎಂಕರೇಜ್ ಮಾಡಿದ್ದಾರೆ. ಒಂದು ವಿಷಯ ಅನ್ನೋ ಸಮೇತ ನಮ್ಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರಿಗೆ ಏನೇ ರೀತಿ ಆಗ್ಲಿ ಸೌಲಭ್ಯ ಬರ್ತಾ ಇಲ್ಲ, ಖಂಡಿತವಲ್ಲ ಅವ್ರು ಯಾರೇ ಬಂದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನಾವು ಮುಂದೆ ಬರ್ತೀವಿ ಆ ತರ ಹೇಳ್ತಾನೆ. ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದಲ್ಲೂ ಸಮೇತ ಇವಾಗ ಕಟ್ಟಡ ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ಲರಿಗೂ ಸಮೇತ ಇದರಲ್ಲಿ ಈ ಒಂದು ಸಂಘದಲ್ಲಿ ಒಂದು ಅವ್ರಿಗೊಂದು ಬಹಳ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಗ್ರಾಮೀಣ ಅಭಿವೃದ್ಧಿ ಒಂದು ನಡೆಸ್ಬೇಕಂತ ಹೇಳ್ಬಿಟ್ಟು ಗ್ರಾಮೀಣ ಕಡೆಗೂ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಈ ಸಂಘದಿಂದ ನಾವು ಖಜಾಂಚಿಯಾಗಿ ನಾವು ಇವಾಗ ಪದಗ್ರಹಣ ಮಾಡಕ್ಕೆ ಎಲ್ಲ ಸಿದ್ಧತೆ ನಡೆಸ್ಕೊಂಡಿದೀವಿ. ನಾವು ಈ ಇಲ್ಲೇವರೆಗೂ ನಾವು ನೋಡ್ದಂಗೆ ಯಾರಿಗೂ ಅಷ್ಟೊಂದು ಬಂದಿರೋ ಸೌಲಭ್ಯಗಳು ಯಾವ ಸಿಕ್ಕಿಲ್ಲ. ಹೋಗೋದು ಬರೋದು ನಾನೇ ಸಾಲಿಗೆ ನಿಂತ್ಕೊಂಡು ವಾಪಸ್ ಬಂದಿದ್ದೀನಿ. ಇದನ್ನೆಲ್ಲ ನೋಡಿ ಬೇಸತ್ತು ನಮ್ಮ ಖಲೀಲ್ ಸಾಹೇಬ್ರು ಬಂದು ಹಿಂಗೆ ತುಮಕೂರಿನಿಂದ ಇದರಿಂದ ಎಲ್ಲ ಬೆಂಗಳೂರಿಂದ ಬಹಳ ಹೆಲ್ಪ್ ಆಗುತ್ತೆ, ಈ ಒಕ್ಕೂಟಕ್ಕೆ ನೀವು ಸೇರ್ಕೊಳ್ರಿ. ಇದು ಗಾರೆ ಕೆಲ್ಸದ್ದು ಒಂದೇ ಅಲ್ಲ, ಪ್ರತಿ ಒಂದು ಕೆಲಸಗಾರನು ಇದರಲ್ಲಿ ಸೇರ್ಕೋಬಹುದು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳೋ ಹೊತ್ತಿಗೆ ಎಲ್ಲ ಇವಾಗ ನಾವು ಒಂದು 18ರಿಂದ 20 ಜನ ಈ ಸಂಘಕ್ಕೆ ಸೇರ್ಪಡೆ ಆಗಿ ಇವತ್ತು ಪದಗ್ರಹಣ ಮಾಡಕ್ಕೆ ಇಲ್ಲೆಲ್ಲ ಸೇರ್ಕೊಂಡಿದೀವಿ. ಮುಂದೆ ನಾವು ಗ್ರಾಮೀಣ ಭಾಗ, ಹೋಬಳಿ ಭಾಗ, ಸಿರಾ ತಾಲೂಕು ಮಟ್ಟದಲ್ಲಿ ಎಲ್ಲಾ ಕಡೆನೂ ನಮ್ಮ ಸದಸ್ಯರನ್ನ ಗುರುತಿಸಿ ಎಲ್ಲರಿಗೂ ಯಾವುದೇ ಸೌಲಭ್ಯಗಳು ಬಂದ್ರು ವಿದ್ಯಾರ್ಥಿಗಳಿಂದ ಒಂದು ಅವ್ರಿಗೆ ಏನ್ ಬರುತ್ತೋ ಸ್ಕಾಲರ್ಶಿಪ್ ನಿಂದ ಎಲ್ಲಾರ್ಗು ವ್ಯವಸ್ಥೆ ಮಾಡ್ಬೇಕು ಅಂತಂದು ಎಲ್ಲ ಮಾತಾಡ್ಕೊಂಡು ಇವತ್ತು ಇಲ್ಲಿ ಸೇರಿ ಈ ಸಭೆಗೆ ಎಲ್ಲ ಬಂದಿರೋರ್ಗೆ ಧನ್ಯವಾದ ತಿಳಿಸ್ತಾ, ಅಧಿಕಾರ ಸಿಕ್ಕಿದೆ ದುರುಪಯೋಗ ಮಾಡಿಸ್ಕೋಬಾರ್ದು. ಏನು ಕಾರ್ಮಿಕರು ಎದ್ದೇಳು ಕಾರ್ಮಿಕರನ್ನು ತೊಟ್ಟೆಬ್ಬರಿಸ್ಬೇಕು. ತಾವುಗಳು ಯಾರ್ದು ಕಾರ್ಡ್ ಇರಲ್ವೋ, ಏನ್ ಸವಲತ್ತು ಬಂದಿರೋದಿಲ್ವೋ ಆ ಸವಲತ್ತನ್ನ ನೀವು ಬೆನ್ನೆಲುಬಾಗಿ ಕೊಡಿಸ್ಬೇಕು. ಒಂದು ಅದಲ್ದಲೆ ನಾವು ಅಧ್ಯಕ್ಷ ಆಗಿದ್ದೀವಿ, ಉಪಾಧ್ಯಕ್ಷ ಆಗಿದ್ದೀವಿ, ಕಾರ್ಯದರ್ಶಿ ಆಗಿದ್ದೀವಿ ಅಂತ ಹೇಳಿ ನೀವು ಮನೆಗೆ ಕೂತ್ಕೋಬಾರ್ದು. ಒಂದು ತಾಲ್ಲೂಕಿನಲ್ಲಿ ಅಸಂಘಟಿತ ಕಾರ್ಮಿಕರು ಅಂದ್ರೆ ಚಿಂದಿ ಆಯರು, ಬೀದಿ ಬದಿ ವ್ಯಾಪಾರಿಗಳು, ಟೈಲರಿಂಗ್ ಕೆಲಸ ಮಾಡೋರು, ಬೀಡಿ ಕೆಲಸ ಮಾಡೋರು, ಮತ್ತೆ ಫೋಟೋಗ್ರಾಫರ್ಸ್ಗಳು, ಮಾಧ್ಯಮದವರು, ಇವರಿಗೆಲ್ಲ ಕಾರ್ಡ್ಗಳನ್ನ ನೀವು ಒಂದು ತಾಲ್ಲೂಕಿನಲ್ಲಿ 5,000 ಕಾರ್ಡನ್ನ ಇನ್ನು 3 ತಿಂಗಳವರೆಗೂ ನೀವು ಮಾಡಿಸ್ಕೊಡ್ಬೇಕು. 3 ತಿಂಗಳು ತನಕ ಟೈಮ್ ಕೊಟ್ಟಿದ್ದಾರೆ ನಮ್ಮ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಮಾಡಬೇಕು ಅಂತ ಹೇಳಿ. ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ ನಮ್ಮ ಉಮೇಶ್ ಅವರು. ಅವರಿಗೆ ಅದು ಏನು ನೀವು ರೂಲ್ಸ್ ಹೇಳಬೇಕು ಅದನ್ನು ನೀವು ರೂಲ್ಸ್ ಹೇಳಬೇಕು ಅವರಿಗೆ. ನೋಡಿ, ಈಗ ತಾಲ್ಲೂಕು ಮಟ್ಟಕ್ಕೆ ಪದಾಧಿಕಾರಿಗಳು ಮಾಡಿದ್ದೀರಾ, ಹೋಬಳಿ ಮಟ್ಟಕ್ಕೆ ಮಾಡಬೇಕು. ಹೋಬಳಿ ಮಟ್ಟಕ್ಕೆ 9 ಜನ, ಒಂದೊಂದು ಹೋಬಳಿಗೆ 9 ಜನ ತಗೋಬೇಕು. ಹೇಳ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾನೆ, ಕಿವುಡಿಕ್ತಾ ಮೂಗುಂಡ, ಕಿವುಡಿಕ್ತಾನೆ ಇರ್ತಾನೆ, ಮೂಗೂಟ ಮಾಡ್ತಾನೆ ಇರ್ತಾನೆ. ಈ ಸನ್ನಿವೇಶ ಹಾಕ್ಕೊಡ್ದು. ನಮ್ಮ ಪದಾಧಿಕಾರಿಗಳು ಎಲ್ಲಾ ತಾಲ್ಲೂಕಿನಲ್ಲೂ ಈ ತರ ಮಾಡ್ಕೊಂಡು ಹೋದ್ರೆ ನಮ್ಮ ಸಂಘಟನೆಗೆ ಒಂದು ಬೆಲೆ ಇರುತ್ತೆ. ಗೊತ್ತಾಯ್ತಾ? ನಮ್ಮ ಸಂಘಟನೆಯರು ಏನೇ ಮಾಡಿದ್ರು ಒಂದು ಕಾರ್ಯನಿರತ ಆಗುತ್ತೆ. ನಮ್ಮ ಕಟ್ಟಡ ಕಾರ್ಮಿಕ ಸಂಘದಿಂದನ ನಮ್ಮ ಉಮೇಶ್ ಖಲೀಲ್ ಸಾಹೇಬರು ಈ ನಮ್ಮ ಸಂಘನ ಉದ್ಘಾಟನೆ ಮಾಡಿ ನಮ್ಮನ್ನೆಲ್ಲ ಕೂಡಿಡ್ಕೊಂಡು ಕೈ ಹಿಡ್ಕೊಂಡು, ಎಲ್ಲಾರ್ಗು ಅನುಭವ ಇರ್ಲಿಲ್ಲ, ಸುಮ್ಮನೆ ಅಲ್ಲಿ ಬರೋರು ಹೋಗೋರು ಹಂಗೆ ಇದ್ರು. ಇವಾಗ ಬಂದು ನಮ್ಗೊಂದು ಧೈರ್ಯ ಕೊಟ್ಟು ನಮ್ಮ ಸಂಘ ಉದ್ಘಾಟನೆ ಮಾಡಿಸಿ ನಮ್ಮ ಉಮೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರೆ ನಮ್ಮ ಹುಡುಗರ್ನೆಲ್ಲ ಕೈ ಹಿಡ್ಕೊಂಡು ಕೆಲಸ ಮಾಡಿ ನೀಟಾಗಿ ಎಲ್ಲ ಹಳ್ಳಿ ಗಾಡಿಗೆಲ್ಲ ಹೋಗಿ ಲೇಬರ್ ಕಾರ್ಡ್ಗಳನ್ನೆಲ್ಲ ಮಾಡಿಸ್ಕೊಂಡ್ ಬಂದು ಎಲ್ಲ ಹಿಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ.
ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಉಮೇಶ್ ಅಣ್ಣವ್ರಿಗೂ ಆಗ್ಲೂ ಖಲೀಲ್ ಸಾಹೇಬ್ರಿಗೂ